ನನ್ನ ಹೆಸರು ಡಾಕ್ಟರ್ ಶಿವಪುತ್ರಪ್ಪ ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್ ಬೆಜ್ವಳ್ಳಿ. ಈಗ ನಾನು 65 ವರ್ಷ ನನಗೀಗ. ನನಗೆ ಇದಕ್ಕಿಂತ ಮುಂಚಿತವಾಗಿ 280, 290 ನನಗೆ ಡಯಾಬಿಟಿಕ್ ಶುಗರ್ ಲೆವೆಲ್ ಇರ್ತಿತ್ತು. ಆಮೇಲೆ ನಮ್ಮ ವರ್ಕ್ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ನಾನು ವಾಕ್ ಮಾಡ್ತಲ್ಲ, ಎಕ್ಸರ್ಸೈಸ್ ಇಲ್ಲ, ಮತ್ತೆ ಯಾವ್ದು ಯೋಗ ಇಲ್ಲ. ನಾನು ಬೆಳಿಗ್ಗೆ ಸಾಯಂಕಾಲ ಬಂದು ಆಸ್ಪತ್ರೆಯಲ್ಲಿ ಕೂತ್ಕೊಂಡ್ರೆ ನನ್ನ ಎಕ್ಸರ್ಸೈಸ್ ಇರಲ್ಲ. ಆ ಪರ್ಪಸ್ಗೆ ನಾನು ವಿತ್ ಮೆಡಿಸಿನ್ ಇದ್ರೂ ಸಹಿತ 280, 290 ನನ್ನ ಶುಗರ್ ಇರ್ತಾ ಇತ್ತು. ಇಂಟರ್ನ್ಯಾಷನಲ್ ಸ್ಟೆಮ್ ಸೆಲ್ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಸಿಕ್ತು. ಆ ಇನ್ಫಾರ್ಮೇಶನ್ ಸಿಕ್ಕಾಗ ನಾನು ಅದನ್ನು ತರಿಸಿ ಲಾಸ್ಟ್ ಇದರಲ್ಲಿ ಜುಲೈ 5ನೇ ತಾರೀಕಿಂದ ನಾನು ಪ್ರಾರಂಭ ಮಾಡಿದೆ. ಬೆಳಗ್ಗೆ ಒಂದು, ರಾತ್ರಿ ಒಂದು 2 ಸ್ಯಾಚೆಟ್ ಅನ್ನ ಖಾಲಿ ಹೊಟ್ಟೆಲಿ ತಗೊಳ್ತಾ ಇದ್ದೀನಿ. ತಗೊಂಡಾದ ನಂತರ 1 ತಿಂಗಳ ನಂತರ ನನಗೆ 8-10 ದಿವಸದಲ್ಲಿ ನಾನು ರಿಸಲ್ಟ್ ನೋಡಿದಾಗ FBS ಅನ್ನೋದು 90ರಲ್ಲಿ ಇತ್ತು. PPBS 129, 130 ತನಕ ಇತ್ತು. ಉಳಿದಂತೆ ನನಗೆ ಸ್ಟ್ರೆಸ್ ಆಗಲಿ, ಒತ್ತಡ, ನನಗೆ ಮಾನಸಿಕ ಒತ್ತಡ, BP ಅದೆಲ್ಲ ಯಾವುದು ಈಗ ಬಾಧಿಸ್ತಲ್ಲ. ಹೆಲ್ತಿಯಾಗಿರ್ಲಿಕ್ಕೆ ನನಗೆ ಅನುಕೂಲ ಆಗ್ತಾ ಇದೆ. ಮತ್ತು ನನ್ನ ಪೇಷಂಟ್ಗೆ ಸಹಿತ ನಾನು ಕೊಟ್ಟಾಗ ಒಂದು ಸ್ಟ್ರೋಕ್ ಪೇಷಂಟ್ಗೆ ಸಹಿತ ಕೊಟ್ಟಿದ್ದೀನಿ. ಅವರು 65 ಇಯರ್ಸ್ ಏಜ್ ಆಗಿರ್ತಕ್ಕಂಥ ಸ್ಟ್ರೋಕ್ ಆಗಿತ್ತು. ಅವರಿಗೆ ಎದ್ದು ಅಡ್ಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಜಸ್ಟ್ ಒಂದು ವೀಕ್ ಒಂದು 11 ಸ್ಯಾಚೆಟ್ ಡೈಲಿ ಒಂದು ತಿಂದಾದ್ಮೇಲೆ ಅವರಿಗೆ ಸಹಿತ ರಿಕವರಿ ಆಗಿಬಿಟ್ಟು ಅಡ್ಡಾಡಿ ಮತ್ತೆ ಪುನಃ 2ನೇ ಸ್ಯಾಚೆಟ್, 2ನೇ ಬಾಕ್ಸ್ ಅನ್ನು ಮತ್ತೆ ಪುನಃ ತಗೊಂಡೋಗಿ ಅವರು ಕೂಡ ಈಗ ಒಂದು ರಿಕವರಿ ಆಗಿ ಚೆನ್ನಾಗಿದ್ದಾರೆ. ಮತ್ತೆ ಸಣ್ಣ ಪುಟ್ಟ ಇರ್ತಕ್ಕಂಥ ಒಂದು 4-5 ಸ್ಯಾಚೆಟ್ ತಗೊಂಡು ಸಹಿತ ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗ್ತದೆ. ಇದು ವೆರಿಕೋಸ್ ವೆನ್ಸ್ ಅಂತ ಹೇಳಿ ಕಲರ್ ಡಿಸ್ಕಲರೇಷನ್ ಆಗಿತ್ತು. ವೆರಿಕೋಸ್ ವೆನ್ಸ್ ಉಬ್ಬಿಬಿಟ್ಟು ನೋವು ಬರ್ತಾ ಇತ್ತು ನನಗೆ. ಈ ನೋವು ಬಂದಾದ್ಮೇಲೆ ಈಗ ಏನಿದೆ ಕಲರೇಷನ್ಸ್ ಈಗ ವೈಟ್ ಚೇಂಜ್ ಆಗ್ತಾ ಬಂದಿದೆ ನನಗೆ. ಯಾಕಂದ್ರೆ ನಾನು ತಗೊಂಡು ಈಗ 1 ತಿಂಗಳು ಬೆಳಿಗ್ಗೆ ಒಂದು, ರಾತ್ರಿ ಒಂದು ತಗೊಂಡಿದ್ದು. ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಇದು ನೋವು ಇಲ್ಲ, ನೋವು ಕಡಿಮೆ ಆಗಿದೆ. ಎಲ್ಲ ಇದು ತುಂಬಾ ಇದೆಲ್ಲ ಇದು ಕಲರ್ ಹಿಂಗೆ ಡಾರ್ಕ್ ಕಲರ್ ಇತ್ತು, ಈಗೆಲ್ಲ ವೈಟ್ ಆಗ್ತಾ ಇದೆ ಈಗ. ಆ ಪರ್ಪಸ್ಗಾಗಿ ಇದನ್ನ ನಾವು ಹೆಲ್ತಿ ಆಗಿರ್ಲಿಕ್ಕೆ ಕಾಮನ್ ಆಗಿ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಇದೇನಂದ್ರೆ ಸಪ್ಲಿಮೆಂಟರಿ ಫುಡ್ ಅಂತ ನಮಗೆ ಗೊತ್ತಿರೋದ್ರಿಂದ ಯಾವುದೇ ಕಾಯಿಲೆ ಬಂದರೂ ಸಹಿತ ನಮ್ಮ ಪೋಷಕಾಂಶಗಳು ಕಡಿಮೆ ಆದಾಗ, ನ್ಯೂಟ್ರಿಷನ್ ಕಡಿಮೆ ಆದಾಗ ಕಾಯಿಲೆಗಳು ಬಾಧಿಸ್ತದೆ. ಅದರ್ವೈಸ್ ನಾವು ಬೇರೆ ಕಾಯಿಲೆಗೆ ನಾವು ಇದನ್ನ ತಗೊಂತಾ ಹೋದ್ರೆ ಸಹಿತ ಒಂದು ಕಾಯಿಲೆಗೆ ಮತ್ತೊಂದು ಕಾಯಿಲೆ ಜಾಸ್ತಿ ಆಗ್ತಾ ಹೋಗ್ತೈತಿ. ಕಾಸ್ಟ್ ವೈಸ್ ನೋಡ್ಕೊಂತ ತಗೊಂಡೆ ಅಂತಂದ್ರೆ ಕಾಯಿಲೆಗೆ ಅದು ಇದ್ದೇ ಇರುತ್ತೆ. ನಮಗೆ ಹೆಲ್ತ್ ವೈಸ್ ನಾವು ನೋಡ್ಬೇಕಾದಾಗ ನಾವು ಪ್ರಾಡಕ್ಟ್ ತಗೊಂಡೆ ಅಂತಂದ್ರೆ ಒಳ್ಳೇದಾಗಿ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ.